ಮೊಟ್ಟೆ ಮೇಲೆ ಸದ್ಯ ಅನುಮಾನ ಮೂಡಿದೆ. ಮೊಟ್ಟೆಗಳಲ್ಲಿ ಎಒಝೆಡ್ ಅಂದರೆ ನೈಟ್ರೋಫ್ಯೂರಾನ್ ಎಂಬ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅನ್ನುವಂಥ ಸುದ್ದಿ ವೈರಲ್ ಆಗಿದೆ. ಹೀಗಾಗಿ ಹೆದರಿದಂಥ ಜನರು ಮೊಟ್ಟೆ ಸೇವಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆದರೆ ಇದುವರೆಗೂ ಅಧಿಕೃತವಾಗಿ ಯಾವುದೇ ಅಂಶ ಬೆಳಕಿಗೆ ಬಂದಿಲ್ಲ. ಹಾಗಾಗಿ ಜನ ಗೊಂದಲದಲ್ಲಿದ್ದಾರೆ. ಮೊಟ್ಟೆ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಕಂಟಕನ? ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದೆಯಾ? ಮೊಟ್ಟೆ ತಿಂದರೆ ಮಾರಕ ಕ್ಯಾನ್ಸರ್ ಬರುತ್ತಾ? ಇದೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಇದೀಗ ಕ್ಯಾನ್ಸರ್ ತಜ್ಞರು ಮೊಟ್ಟೆ ಕ್ಯಾನ್ಸರ್ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಕಳೆದೊಂದು 6-7 ತಿಂಗಳಿನಿಂದ ಬರೀ ಆಹಾರದ್ದೇ ಚರ್ಚೆ. ಕಾಟನ್ ಕ್ಯಾಂಡಿ, ಕಲರ್ ಬ್ಯಾನ್ನಿಂದ ಶುರುವಾದಂಥ ಚರ್ಚೆ ಇಡ್ಲಿ ತನಕ ಬಂದು ನಿಂತಿದೆ. ಹೀಗಾಗಿ ಏನು ತಿನ್ನಬೇಕು, ಏನು ಬಿಡಬೇಕು ಅನ್ನೋದು ಗೊಂದಲದಲ್ಲಿರುವಂಥ ಜನರಿಗೆ ಇದೀಗ ಪೆಟ್ರೋಟಿನ್ ಅಂಶ ಇರುವಂಥ ಮೊಟ್ಟೆ ಶಾಕ್ ಎದುರಾಗಿದೆ. ಮೊಟ್ಟೆಯಲ್ಲಿ ಎಒಝೆಡ್ ಅಂಶ ಇದೆ, ಇದು ಕ್ಯಾನ್ಸರ್ ಕಾರಕ ಅನ್ನುವಂಥ ಒಂದು ವಿಡಿಯೋ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮೊಟ್ಟೆ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಕಂಟಕನ? ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದೆಯಾ? ಮೊಟ್ಟೆ ತಿಂದರೆ ಮಾರಕ ಕ್ಯಾನ್ಸರ್ ಬರುತ್ತಾ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಮೊಟ್ಟೆ ಸೇವನೆಗೆ ಜನ ಹಿಂದೆ ಮುಂದೆ ನೋಡುವಂತಾಗಿದೆ. ಆದರೆ ಬೆಂಗಳೂರಿನ ಪ್ರಸಿದ್ಧ ಕ್ಯಾನ್ಸರ್ ಆಸ್ಪತ್ರೆ ವೈದ್ಯರ ಪ್ರಕಾರ ಮೊಟ್ಟೆ ಸೇಫ್, ಯಾವುದೇ ಆತಂಕ ಬೇಡ, ಮೊಟ್ಟೆ ಸೇವಿಸೋದ್ರಿಂದ ಯಾವುದೇ ಕ್ಯಾನ್ಸರ್ ಬರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮೊಟ್ಟೆ ಸೇಫ್ ಅಂತ ಕ್ಯಾನ್ಸರ್ ತಜ್ಞರು ಹೇಳಿದ್ದಾರೆ. ಸದ್ಯ ಮೊಟ್ಟೆಯದ್ದೇ ಚರ್ಚೆ ಆಗ್ತಾ ಇರೋದ್ರಿಂದ ಈ ಬಗ್ಗೆ ಬೆಂಗಳೂರಿನ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ನವೀನ್ ಮಾತನಾಡಿದ್ದಾರೆ. ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಸುಳ್ಳು. ಮೊಟ್ಟೆ ಸೇಫ್, ಮೊಟ್ಟೆಯಿಂದ ಕಾಯಿಲೆ ಬರಲ್ಲ, ಅದರಲ್ಲೂ ಕ್ಯಾನ್ಸರ್ ಬರಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಈ ಮೂಲಕ ಜನರ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಈ ಹಿಂದೆ ಪೌಲ್ಟ್ರಿಗಳಲ್ಲಿ ಕೋಳಿಗಳಿಗೆ ಆಂಟಿಬಯೋಟಿಕ್ ಯೂಸ್ ಮಾಡಲಾಗ್ತಾ ಇತ್ತು. ನೈಟ್ರೋಫ್ಯೂರಾನ್ ತುಂಬ ಹಿಂದೆ ಬಳಕೆ ಇತ್ತು ಅಂತ ಹೇಳ್ತಾರೆ. ಯೂರಿನರಿ ಇನ್ಫೆಕ್ಷನ್ ಟ್ರೀಟ್ಮೆಂಟ್ಗೆ ಇದರ ಬಳಕೆ ಕೊಡ್ತಾ ಇದ್ರು, ಅಂದರೆ ಇದರ ಬಳಕೆ ಮಾಡ್ತಾ ಇದ್ರು. ಆದರೆ ಈಗ ನೈಟ್ರೋಫ್ಯೂರಾನ್ ಬ್ಯಾನ್ ಆಗಿದೆ. ನೈಟ್ರೋಫ್ಯೂರಾನ್ ರೋಗ ನಿರೋಧಕವಾಗಿ ಬಳಕೆ ಆಗ್ತಾ ಇಲ್ಲ. ಹೀಗಾಗಿ ಇದರ ಅಪಾಯ ಕಡಿಮೆ ಅಂತ ಕ್ಯಾನ್ಸರ್ ತಜ್ಞ ಡಾಕ್ಟರ್ ನವೀನ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕಿದ್ವಾಯಿ ಆಸ್ಪತ್ರೆಯ ಆಂಕಾಲಜಿಸ್ಟ್ ಡಾಕ್ಟರ್ ಸುರೇಶ್ ಬಾಬು ಮಾತನಾಡಿದ್ದಾರೆ. FSSAI ಪ್ರಕಾರ ನೈಟ್ರೋಫ್ಯೂರಾನ್ 1% ಇದ್ದರೆ ಸೇಫ್, ಅಂದರೆ 1% ನೈಟ್ರೋಫ್ಯೂರಾನ್ ಇದ್ದರೆ ಸೇಫ್. ವೈರಲ್ ಆದ ರಿಪೋರ್ಟ್ ಪ್ರಕಾರ ಎಒಝೆಡ್ 0.7% ರಷ್ಟಿದೆ. ಆದರೆ ಇದು ಕೋಳಿಯಿಂದ ಹರಡಿತೋ ಅಥವಾ ಕಂಟ್ಯಾಮಿನೇಟ್ ಆಯಿತೋ ಅನ್ನುವಂಥ ಪ್ರಶ್ನೆ ಮೂಡಿದೆ. ನೈಟ್ರೋಫ್ಯೂರಾನ್ ಆಹಾರದಲ್ಲಿ 0% ಇದ್ದರೆ ಉತ್ತಮ. ಸದ್ಯಕ್ಕೆ ಈಗ ಮೊಟ್ಟೆ ಬಗ್ಗೆ ಭೀತಿ ಬೇಡ, ಹೆದರಿಕೆ ಬೇಡ, ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಜನರಲ್ಲಿದ್ದ ಗೊಂದಲಗಳಿಗೆ ವೈದ್ಯರು ತೆರೆ ಎಳೆದಿದ್ದಾರೆ. ಈ ಬಗ್ಗೆ ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ ಅವರು ಮಾತನಾಡಿ ಹೇಳ್ತಾರೆ, ಒಂದು ಮೊಟ್ಟೆ ಸ್ಯಾಂಪಲ್ ಟೆಸ್ಟ್ಗೆ ಒಳಪಡಿಸಿದಾಗ ಎಒಝೆಡ್ ಅಂಶ ಪತ್ತೆಯಾಗಿರೋದು ತಿಳಿದಿದೆ. ಆಂಟಿಬಯೋಟಿಕ್ ಅಂಶಗಳು ಮೊಟ್ಟೆಯಲ್ಲಿ ಕಂಡು ಬಂದಿದೆ. ಎಒಝೆಡ್ ಅಂದರೆ ಆಂಟಿಬಯೋಟಿಕ್ನಲ್ಲಿ ಇರೋ ಒಂದು ಅಣು ಅಂಶ. ಇದು 0.7ನಿಂದ 1%ವರೆಗೂ ಇರಬಹುದು ಅಂತಿದೆ. ಈಗಿನ ಸ್ಯಾಂಪಲ್ ರಿಪೋರ್ಟ್ನಲ್ಲಿ 0.7 ಇರುವಂಥದ್ದು ಕಂಡು ಬಂದಿದೆ. ಆದರೆ ಎಒಝೆಡ್ನಿಂದ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ. ಎಒಝೆಡ್ ಪ್ರಾಣಿಗಳಲ್ಲಿ, ಉದಾಹರಣೆಗೆ ಕೋಳಿ, ಮೊಟ್ಟೆ, ಕುರಿಯಲ್ಲಿ ಕಂಡು ಬಂದರೆ ಅದು ಕ್ಯಾನ್ಸರ್ ಕಾರಕ ಹೌದು. ಇಂತಹ ಪ್ರಾಣಿಗಳ ಆಹಾರದಿಂದ ಮಾನವನ ದೇಹಕ್ಕೆ ಪರಿಣಾಮ ಬೀರುತ್ತೆ. ಜಿನೋಟಾಕ್ಸಿಸ್ ರಿಲೀಸ್ ಆಗುವಂಥ ಅಪಾಯ ಕೂಡ ಇದೆ ಅಂತ ಹೇಳಿದ್ದಾರೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಚರ್ಚೆ ಹಿನ್ನೆಲೆಯಲ್ಲಿ ಕರ್ನಾಟಕ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು, ಬೆಂಗಳೂರು, ಮೈಸೂರು, ಮಂಗಳೂರು ಸೇರಿದಂತೆ ವಿವಿಧ ನಗರಗಳಲ್ಲಿನ ಮೊಟ್ಟೆಗಳನ್ನು ಸಂಗ್ರಹಣೆ ಮಾಡಿದ್ದು ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ಗೆ ಕಳುಹಿಸಿದೆ. ಮುಂದಿನ ವಾರದಲ್ಲಿ ಮೊಟ್ಟೆಗಳ ವರದಿ ಆರೋಗ್ಯ ಇಲಾಖೆ ಕೈ ಸೇರುತ್ತೆ. ಆಗ ಮೊಟ್ಟೆ ಎಷ್ಟು ಸೇಫ್ ಅಂತ ಗೊತ್ತಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.